ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆರತಿನ ಮಾಡ್ತಾ ಇದ್ದೀನಿ. ಜಾತ್ರೆಗಳಲ್ಲೆಲ್ಲ ಆರತಿ ಎತ್ತೋದಕ್ಕೆ ಆರತಿನ ಮಾಡ್ತಾರಲ್ಲ, ಹಾಗಾಗಿ ಇವತ್ತು ನಾನು ಉರಿಗಡಲೆನ ಉಪಯೋಗಿಸ್ಕೊಂಡು ಆರತಿನ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು, ಹಾಗೆ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ಸಿಂಪಲಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಈಗಂತೂ ಫೆಬ್ರವರಿ, ಮಾರ್ಚು, ಏಪ್ರಿಲ್ ತಿಂಗಳಲ್ಲಿ ಊರ ಕಡೆ ಎಲ್ಲ ಜಾತ್ರೆಗಳು ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಆ ಜಾತ್ರೆಗೆ ಆರತಿ ಎತ್ತೋದಕ್ಕೆ ಉರುಗಡ್ಲೆನ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾದ ಆರತಿನ ದೇವರ ನೈವೇದ್ಯಕ್ಕೆ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಮೊದಲನೇ ಸಲ ಮಾಡೋರು ಸಹ ಈ ವಿಡಿಯೋ ನೋಡಿದ್ರೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಒಬ್ಬೊಬ್ಬರಿಗೆ ಮಾಡೋದಕ್ಕೆ ಬರೋದಿಲ್ಲ, ಮದುವೆಯಾಗಿ ಆಗ್ತಾನೆ ಹೋಗಿರ್ತಾರೆ, ಅವ್ರ ಕೈಲೇ ಆರತಿನ ಮಾಡಿಸ್ತಾರೆ ಒಂದೊಂದು ಮನೆಗಳಲ್ಲೆಲ್ಲ. ಆಗ ಯಾವ ರೀತಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಯೂಟ್ಯೂಬ್ ಒಂದಿದ್ದರೆ ಸಾಕು, ನಮಗೆ ಏನು ಬರಲಿಲ್ಲ ಅಂತಂದ್ರೂ ಸಹ ಅದರೊಳಗೆ ಆರಾಮಾಗಿ ಎಲ್ಲ ವೆರೈಟಿಗಳು ತಿಂಡಿಗಳನ್ನೆಲ್ಲ ಕಲ್ತ್ಕೊಬೋದು. ಅದೇ ರೀತಿ ನಾನು ಇವತ್ತು ಸಿಂಪಲ್ಲಾಗಿ ಉರಿಗಡಲೆ ಆರತಿನ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಉರಿಗಡಲೆ ಆರತಿ ಮಾಡೋದಕ್ಕೆ ಅರ್ಧ kg ಉರಿಗಡಲೆನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಂಡು ಮಾಡ್ಕೊಬೋದು. ನಾನು 2 ಆರತಿನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆ, ಎಳ್ಳು, ಗಸಗಸೆ, ಏಲಕ್ಕಿ, ಬೆಲ್ಲದ ಪಾಕ ಮಾಡೋದಕ್ಕೆ ಬೆಲ್ಲ ಮತ್ತು ಕೊಬ್ಬರಿನ ತೊಗೊಂಡಿದ್ದೀನಿ. ಇಷ್ಟು ವಸ್ತುಗಳಿದ್ರೆ ಸಾಕು, ತುಂಬ ಸಿಂಪಲಾಗಿ, ಸರಳವಾಗಿ, ಹಾಗೆ ಟೇಸ್ಟಿಯಾಗಿ ನಾವು ಉರಿಗಡಲೆ ಆರತಿನ ಮಾಡ್ಕೊಬೋದು. ಮೊದಲು ನಾನು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜನ ಒಂದು ಬಾಣಲೆಗೆ ಹಾಕ್ಬಿಟ್ಟು ನಾವು ಒಂದೇ ಸಮನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಬೇಕಾಗುತ್ತೆ. ಆದಷ್ಟು ನಾವು ಕಡಲೆ ಬೀಜ ಹುರ್ಕೊಬೇಕಾದ್ರೆ ನೋಡಿ ಈ ರೀತಿ ಕೈ ಆಡಿಸ್ಕೊಂಡು ಹುರ್ಕೊಬೇಕಾಗುತ್ತೆ. ಇಲ್ಲಾಂದರೆ ಮೇಲ್ಭಾಗದಲ್ಲಿ ಆಗಿರೋದಿಲ್ಲ, ಕಡಲೆ ಬೀಜ ಕೆಳಭಾಗದಲ್ಲಿ ಆಗೋಗಿರುತ್ತೆ. ಕಡಲೆ ಬೀಜನ ಹುರ್ಕೊಂಡಿದ್ದಾಯಿತು. ಈಗ ಉರಿಗಡಲೆನ ಹುರ್ಕೊತಾ ಇದ್ದೀನಿ. ಉರಿಗಡಲೆನ ತುಂಬ ಉರಿಯೋದು ಬೇಡ, ಯಾಕೆಂದರೆ ಮೊದಲೇ ಉರಿಗಡಲೆ ಆಗಿರೋದ್ರಿಂದ ಚೆನ್ನಾಗಿ ಅವರು ಫ್ರೈ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹಸಿಯಾಗಿರುತ್ತೆ. ಅಂದರೆ ಎಲ್ಲ ತಣ್ಣಗಾಗಿರುತ್ತಲ್ಲ, ಅದು ಗರಿ ಗರಿ ಆಗೋದಕ್ಕೆ ಮತ್ತು ಅದರ ಹಸಿ ವಾಸನೆ ಹೋಗೋದಕ್ಕೆ ಸುಮ್ಮನೆ ಕಡಲೆಯ ಮೈ ಬಿಸಿ ಮಾಡಬೇಕಾಗುತ್ತೆ. ಕಲರೆಲ್ಲ ಹಾಗೇ ಇರಬೇಕು. ಉರಿಗಡಲೆ ಕಲರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರಬೇಕು. ಒಂದು ಸ್ವಲ್ಪ ಕಡಲೆ ನೋಡಿ ಮುಟ್ಟಿದ್ರೆ ಮಾತ್ರ ಬಿಸಿ ಇರಬೇಕು, ಅಲ್ಲಿವರೆಗೂ ಹುರ್ಕೊಬೇಕಾಗುತ್ತೆ. ಈಗ ಕಡಲೆನ ಹುರ್ಕೊಂಡಿದ್ದಾಯಿತು. ಗಸಗಸೆನ ಹುರ್ಕೊತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಹಾಗಾಗಿ ಗಸಗಸೆನ ಹಾಕ್ಕೊಬೇಕಾಗುತ್ತೆ. ಗಸಗಸೆ ಬೇಗ ಆಗುತ್ತೆ, ಅದು ಚಟಪಟ ಅಂತ ಸಿಡಿಯೋದು ಸೌಂಡ್ ಗೊತ್ತಾದರೆ ಸಾಕು, ಅದನ್ನು ಆಫ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಜಾಸ್ತಿ ನಾವು ಹುರಿಯೋಕ್ಕೆ ಹೋದರೆ ಅದು ಸೀದೋಗ್ಬಿಡುತ್ತೆ, ಅದ್ರ ಸ್ಮೆಲ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಹದ ಬರೋವರೆಗೂ ಹುರ್ಕೊಬೇಕು. ನೋಡಿ ಈಗ ಗಸಗಸೆಯ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ, ಇಲ್ಲಿವರೆಗೂ ಹುರ್ಕೊಬೇಕು. ನಾನು ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಅಷ್ಟೇ ಬೇಗ ಆಗುತ್ತೆ, ತುಂಬ ಹೊತ್ತು ಉರಿಯೋ ಅವಶ್ಯಕತೆ ಇರೋದಿಲ್ಲ. ಹಾಕಿದ ತಕ್ಷಣವೇ ಬಾಣಲಿ ಬಿಸಿ ಇರುತ್ತಲ್ವ, ಅದು ಚಟಪಟ ಅಂತ ಸಿಡಿತಾ ಇರುತ್ತೆ. ಅದು ಸಿಡಿಯೋದ್ರೊಳಗಡೆ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಬೇಕು ಅಂದರೆ ನಾವು ಕಪ್ಪು ಎಳ್ಳು ಬೇಕಾದ್ರೂ ಹಾಕೊಬೋದು, ಬಿಳಿ ಎಳ್ಳೇ ಹಾಕಬೇಕು ಅಂತ ಏನಿಲ್ಲ. ಇದು ನೋಡಿ ಒಂದು ಸ್ವಲ್ಪ ಆಲೆ ಹೊಗೆ ಎಲ್ಲ ಬರ್ತಾಯಿದೆ. ಈಗ ಕರೆಕ್ಟ್ ಹದದಲ್ಲಿ ಆಗಿದೆ. ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ ಮೈ ಬಿಸಿ ಮಾಡ್ಕೊಬೇಕು ಅಷ್ಟೇ, ಜಾಸ್ತಿ ರೋಸ್ಟ್ ಮಾಡಬಾರ್ದು. ಯಾಕೆಂದರೆ ಕೊಬ್ಬರಿ ಕಡಲೆ ಎಲ್ಲ ಯಾಕೆ ಹುರ್ಕೊಬೇಕು ಅಂತಂದರೆ, ನಾವು ಒಂದು 15ರಿಂದ 20 ದಿವಸ ನಾವು ಮಾಡಿದ್ದು, ಈಗ ತಂಬಿಟ್ಟೆಲ್ಲ ಮಾಡಿರ್ತೀವಿ, ಇಲ್ಲಾಂತಂದರೆ ಆರತಿ ಎಲ್ಲ ಮಾಡಿರ್ತೀವಲ್ಲ, ಮಾಡಿದ್ದೆಲ್ಲನ ಚೆನ್ನಾಗಿ ಫ್ರೆಶ್ಶಾಗಿ ಇರಬೇಕು ಅಂತಂದರೆ ಎಲ್ಲ ಹುರಿದಿಟ್ಕೊಬೇಕು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನಾವು ಒಂದು 15ರಿಂದ 20 ದಿವಸ ನಾವು ಆರಾಮಾಗಿ ಟೇಸ್ಟಿಯಾಗಿರೋದನ್ನೇ ತಿನ್ನಬೇಕು ಅಂತಂದರೆ ನಾವು ಇಲ್ಲಿ ತಗೊಂಡಿರೋ ಪದಾರ್ಥಗಳನ್ನ ಹುರಿದಿಟ್ಕೊಬೇಕಾಗುತ್ತೆ. ಫ್ರೆಂಡ್ಸಿಗೆಲ್ಲನೂ ಹುರ್ಕೊಂಡಿದ್ದಾಯಿತು. ಈಗ ಬೆಲ್ಲನ ಒಂದು ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ. ಅರ್ಧ kg ಉರಿಗಡಲೆಗೆ ನಾನು ಒಂದು 400 ಗ್ರಾಮು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ತುಂಬ ಪಾಕ ಬೇಕಾಗಿಲ್ಲ, ಎಳೆ ಪಾಕ ಆ ಥರ ಏನೂ ಬೇಕಾಗಿಲ್ಲ. ಬೆಲ್ಲ ಎಲ್ಲ ಕರಗ್ಬಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಎಳೆ ಪಾಕ ಅವಶ್ಯಕತೆ ಏನಿರೋದಿಲ್ಲ. ಬೆಲ್ಲ ಒಂದು ಸ್ವಲ್ಪ ಅದು ಪಾಕ ಬರೋದ್ರೊಳಗಡೆ ನಾವು ಕಡಲೆ ಬೀಜನ ಹುರಿದಿಟ್ಕೊಂಡಿರ್ತೀವಲ್ಲ, ಅದನ್ನು ಈಗ ಮೇಲ್ಗಡೆ ಸಿಪ್ಪೆ ಎಲ್ಲ ತೊಗೊಬೇಕಾಗುತ್ತೆ. ಆದಷ್ಟು ನಾವು ಬಿಸಿ ಇರಬೇಕಾದ್ರೆ, ಅಂದರೆ ತುಂಬ ಬಿಸಿ ಬೇಡ, ನಾವು ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಇರಬೇಕಾದ್ರೆ ನಾವು ಸಿಪ್ಪೆ ತೆಗೆಯೋದ್ರಿಂದ ಬೇಗನೆ ಎಲ್ಲ ಸಿಪ್ಪೆನೂ ಬಿಟ್ಕೊಳ್ಳುತ್ತೆ. ಇಲ್ಲಾಂತಂದರೆ ಆರಾದಮೇಲೆ, ತುಂಬ ಆರಾದಮೇಲೆ ನಾವು ಕಡಲೆ ಬೀಜದ ಸಿಪ್ಪೆ ತೆಗಿಯೋಕ್ಕೆ ಹೋದರೆ ಅಷ್ಟು ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ನಾವು ಬಿಡಿಸ್ಕೊಬೇಕು. ಈಗ ಎಲ್ಲವನ್ನೊಂದೇ ಮಿಕ್ಸಿಗೆ ಹಾಕೊಳ್ಳೋಣ. ತೊಗೊಂಡಿರೋ ಕಡಲೆನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೈಸಾಗಿ ನಾವು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಬೇಕು. ಬೇಗನೆ ಪೌಡ್ರ್ ಆಗುತ್ತೆ, ಇದೇನು ತುಂಬ ಹೊತ್ತು ಹಿಡಿಯೋದಿಲ್ಲ. ಈಗ
ಹುರಿದಿರೋಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಗಸಗಸೆನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಎಳ್ಳನ್ನು ಅಷ್ಟೇ ಒಂದು ಸ್ವಲ್ಪ ತೆಗೆದು ಸೈಡ್ ಇಟ್ಕೊಂಡು ನಿದ್ದಿದ್ದು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡು ಒಂದು 3ರಿಂದ 4 ಕೊಬ್ಬರಿನ ಹುರಿದಿಟ್ಕೊಂಡಿದ್ದೀವಲ್ಲ, ಆ ಹುರಿದಿರೋ ಕೊಬ್ಬರಿನ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಅದ್ರ ತಕ್ಕನಾಗಿ ನಾವು ಪಾಕ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಹೀಗೆ ಎತ್ತಿಟ್ಕೊಂಡಿದ್ವಲ್ಲ ಗಸಗಸೆ ಮತ್ತು ಎಳ್ಳು, ಈಗೆಲ್ಲ ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಸೇರಿಸ್ಕೊಬೇಕಾಗುತ್ತೆ. ಹೀಗೆ ಹಾಕೋದ್ರಿಂದ ಒಂದು ಸ್ವಲ್ಪ ಹಾಗೇ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಗ್ತಾಯಿದೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಾಗೇ ಹಾಕ್ಕೊಬೇಕು. ಇನ್ನಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿಯಾಗಿ ನಾವು ಪೌಡ್ರ್ ಮಾಡ್ಕೊಬೇಕು. ತುಂಬ ನೈಸಾಗಿ ಮಾಡ್ಕೊಬಾರ್ದು. ನೋಡಿ, ಹೀಗೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಪಾಕ ಮಾಡ್ಕೊಂಡಿದ್ದೀವಲ್ಲ, ಆ ಪಾಕನ ಸ್ವಲ್ಪನೇ ಹಾಕ್ಕೊಂಡು ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬಾರ್ದು. ಯಾಕೆಂದರೆ ಪಾಕ ತುಂಬಾ ಬಿಸಿಯಾಗಿರುತ್ತೆ. ಪಾಕ ಎಷ್ಟು ಬಿಸಿಯಾಗಿರುತ್ತೆ ಅಂತಂದ್ಬಿಟ್ಟು ಮುಟ್ಟಿದವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ಮಾಡೋರೆಲ್ಲನ ಕೈಯಲ್ಲಿ ಮುಟ್ಟೋಕ್ಕೆ ಹೋಗಬೇಡಿ. ನೋಡಿ, ನಾವೂ ಅಷ್ಟೇ ಕೈಯಲ್ಲಿ ಮುಟ್ಟೋದಿಲ್ಲ. ನೋಡಿ, ಹೀಗೆ ಒಂದು ಅನ್ನದ ಕೈ ಮತ್ತು ಏನಾದ್ರೂ ಇರುತ್ತಲ್ಲ, ಅದರೊಳಗೆ ಫಸ್ಟು ನಾವೆಲ್ಲ ಪಾಕ ಎಲ್ಲ ಹೊಂದ್ಕೊಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಆದಷ್ಟು ಪಾಕನ ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಪಾಕ ಜಾಸ್ತಿನೇ ಮಾಡಿ ತಂಬಿಟ್ಟು ಮಾಡಬೇಕಾದ್ರೆ ಮತ್ತು ಹೀಗೆ ಆರತಿ ಮಾಡಬೇಕಾದ್ರೆ ಎಲ್ಲನ ಪಾಕ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳೋದು ಬೆಟರು. ಉಳಿದಿರೋ ಪಾಕದಲ್ಲಿ ನಾವು ಬೇರೆ ಏನಾದರೂ ಐಟಮ್ ಮಾಡ್ಕೊಬೋದು. ಹಬ್ಬದ ದಿವಸ ಏನಾದರೂ ಸಿಹಿ ಐಟಮ್ ಮಾಡಿರ್ತೀವಲ್ಲ, ಅದಕ್ಕೆ ನಾವು ಪಾಕನ ಹಾಕ್ಕೊಂಡ್ರೆ ಆಗುತ್ತೆ. ಆದಷ್ಟು ನಾವು ಪಾಕ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಬೇಕು. ಆ ಪಾಕನ ಒಂದು ಸ್ವಲ್ಪ ನೋಡಿಕೊಂಡು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ಜಾಸ್ತಿ ಪಾಕ ಹಾಕಿದ್ರೂ ಅದು ಚೆನ್ನಾಗಿ ಬಂದಿರೋದಿಲ್ಲ ತಂಬಿಟ್ಟು. ನೋಡಿ, ನಾನು ಈಗ ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದ್ರೂ ಬಿಸಿ ಇದೆ, ನೋಡಿಕೊಂಡು ಎಲ್ಲ ಹೊಂದ್ಕೊಳೋ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ಹೊಂದ್ಕೊಳೋದು. ನೋಡಿಕೊಂಡು ಬಿಸಿ ಇರಬೇಕಾದ್ರೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ, ಒಂದು ತಟ್ಟೆ ತೊಗೊಂಡು ತಟ್ಟೆಯಲ್ಲಿ ಹೀಗೆ ಒಂದು ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಆರತಿ ದೊಡ್ಡದಾಗಿ ಬೇಕೋ ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ದೊಡ್ಡದಾಗಿ ಹಿಟ್ಟು ತೊಗೊಂಡು ಈ ರೀತಿ ಮಿದ್ಕೊಬೇಕಾಗುತ್ತೆ. ಮಿದ್ದಿದ್ರೆ ಬಿಸಿ ಇರಬೇಕಾದ್ರೆ ಮಿದ್ದಿದ್ರೆ ಚೆನ್ನಾಗಿ ಆರತಿ ಎಲ್ಲನ ನಾವು ಮಾಡ್ಕೊಬೋದು. ಇಲ್ಲಾಂದ್ರೆ ಒಂದು ಸ್ವಲ್ಪ ಹಾರ್ಕೊಂಬಿಡ್ತು, ಪಾಕ ಎಲ್ಲ ಹಾರ್ಕೊಂಬಿಡ್ತು ಅಂದರೆ ಬರೋದಿಲ್ಲ. ಹಾಗೆಯೇ ಎಲ್ಲ ಮಿಕ್ಸ್ ಕಟ್ಟಾಗ್ತಾ ಇರುತ್ತೆ. ನೋಡಿ, ಹೀಗೆ ನಾನು ಆರತಿನ ಮಾಡ್ಕೊತಾ ಇದ್ದೀನಿ. 2 ಆರತಿ ಮಾಡ್ತಾಯಿದ್ದೀನಿ. ನಾವು ಒಬ್ಬೊಬ್ಬರು ಒಂದು ಆರತಿ ಮಾಡ್ತಾರೆ, ದೊಡ್ಡದಾಗೇ ಒಂದು ಆರತಿ ಮಾಡ್ತಾರೆ. ನಾನು ಅರ್ಧ kg ಕಡಲೆ ಮಾಡೋದ್ರಿಂದ 2 ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು, ಒಬ್ಬೊಬ್ಬರು 9, 5, 7, 3 ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ನಾನು 2 ಮಾಡಿ ತೋರಿಸಿದ್ದೀನಿ. ಎಷ್ಟು ದೇವ್ರು ಇರ್ತಾವೋ, ಮನೆ ದೇವ್ರುಗಳೆಲ್ಲ ಎಷ್ಟು ಇರುತ್ತೋ ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಅಂದ್ಬಿಟ್ಟು ಮಾಡ್ತಾರೆ. ನಾನು ವಿಡಿಯೋಕ್ಕೋಸ್ಕರ 2 ಆರತಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಆರತಿ ಮಾಡಬೇಕು ಅಂದರೆ ಜಾಸ್ತಿ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಇದನ್ನು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಆರತಿ ಆಗಿದೆ, ಇನ್ನೊಂದು ಆರತಿನ ಕಟ್ಕೊತಾ ಇದ್ದೀನಿ. ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ಕಟ್ಕೊಬೋದು. ನೋಡಿ, ಒಂದು ಸ್ವಲ್ಪ ಬಿಸಿ ಇರಬೇಕಷ್ಟೇ. ಬಿಸಿ ಆರಾದಮೇಲೆ ಯಾವುದೇ ಕಾರಣಕ್ಕೂ ಅದು ಆರತಿ ಚೆನ್ನಾಗಿ ಬರೋದಿಲ್ಲ. ಪಾಕ ಜಾಸ್ತಿ ಕುಡಿಯುತ್ತೆ. ಬಿಸಿ ಇರಬೇಕಾದ್ರೆ ಕಟ್ಕೊಂಡ್ರೆ ಕಡಿಮೆ ಕುಡಿಯುತ್ತೆ. ನಾವು ಪಾಕ ಜಾಸ್ತಿ ಹಾಕಿದ್ರೆ ಅದೆಲ್ಲ ಸ್ವೀಟು ಜಾಸ್ತಿ ಆಗುತ್ತೆ, ಸಿಹಿ ಎಲ್ಲ ಜಾಸ್ತಿ ಆಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಆರತಿ ಮೇಲ್ಗಡೆ ಹೋಲ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡೋದ್ರಿಂದ ನಾವು ಬೆಳಗಬೇಕಾದ್ರೆ ತುಪ್ಪದ ಬತ್ತಿ ಇಟ್ಬಿಟ್ಟು ಡೈರೆಕ್ಟಾಗಿ ನಾವು ತುಪ್ಪದ ಬತ್ತಿಯಿಂದ ದೀಪನ ಹಚ್ಬೋದು. ಇಲ್ಲ ಅಂತಂದರೆ ದೀಪ ಇಟ್ಬಿಟ್ಟು ದೀಪಕ್ಕೆ ನಾವು ಬತ್ತಿ ಮತ್ತು ಎಣ್ಣೆ ಅಥವಾ ತುಪ್ಪನ ಇಟ್ಬಿಟ್ಟು ದೀಪನ ಹಚ್ಚೋದಕ್ಕೋಸ್ಕರ ಈ ಥರ ಹೋಲ್ ಮಾಡ್ಕೊಳೋದು. ನಮಗೆ ಹೋಲ್ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ, ಎಷ್ಟು ಸಣ್ಣದು ಬೇಕೋ ಅಷ್ಟು ಸಣ್ಣದಾಗಿ ಮಾಡ್ಕೊಬೋದು. ಏಕೆಂದರೆ ಒಬ್ಬೊಬ್ಬರು ಬತ್ತಿನೇ ಆಗಿ ಡೈರೆಕ್ಟಾಗಿ ಇಡ್ತಾರೆ ತುಪ್ಪದ ಬತ್ತಿನ, ಇನ್ನೊಬ್ಬೊಬ್ಬರು ದೀಪನ ಇಡೋದ್ರಿಂದ ದೊಡ್ಡದು ಸಣ್ಣದು ನೀವು ಹೋಲ್ನ ಮಾಡ್ಕೊಳ್ಳಿ. ಮನೆಯಲ್ಲಿರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಆರತಿನ ಹೇಗೆ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೋಡಿ, ಹೋಲ್ ಮಾಡಿದ್ದೀನಲ್ಲ, ಅಲ್ಲಿ ತುಪ್ಪದ ಬತ್ತಿ ಇಟ್ಬಿಟ್ಟು ನಾನು ದೀಪನ ಬೆಳಗಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಜಾತ್ರೆಗೆಲ್ಲನ ಮೆರವಣಿಗೆಗೆಲ್ಲ ಹೋಗ್ತಾ ಇರ್ತೀವಲ್ಲ ಆರತಿ ಎತ್ಕೊಂಡು, ಆ ಸಮಯದಲ್ಲಿ ನಾವು ದೀಪನ ಅಂಟಿಸ್ಬಿಟ್ಟು ತೊಗೊಂಡೋಗ್ಬೋದು. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಸರಳವಾಗಿ ನಾವು ಆರತಿನ ಮನೆಯಲ್ಲೇ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ TV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಹೇಗೆ ಬಂದಿದೆ ಈ ವಿಡಿಯೋ ಅಂತಂದ್ಬಿಟ್ಟು. ನೀವು ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ
ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.